ಯಾರೆಲ್ಲ ಇದ್ದೀರಿ ಮನೇಲಿ? ನೀವೆಲ್ಲಪ್ಪ ಇದ್ದೀರಿ? ನಾನು ಕಷ್ಟಪಟ್ಟು ಕಟ್ಟಿರೋ ಈ ಮನೆಯ 2 ಭಾಗ ಮಾಡ್ಕೊಳ್ಳಕ್ಕೆ ಹಳ್ಳಿ ಕಟ್ಟೆ ಹತ್ರ ಹೋಗಿದ್ದೀರಿ. ಅಯ್ಯೋ ಭಗವಂತ, 2 ತೆಂಗಿನ ಮರನಾರು ನೆಟ್ಟಿದ್ರೆ ಕುಡಿಕೆ ಎಳ್ನೀರು ಕೊಡ್ತಾ ಇದ್ದೋ. ಇಂಥ ಗಂಡು ಮಕ್ಕಳಿಗೆ ನಾನು ಜನ್ಮ ಕೊಟ್ಬಿಟ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ. ಅದೇ ಮಕ್ಕಳು ಹುಟ್ಟಿದ್ರೆ ಅಪ್ಪ ಅಪ್ಪ ಬಪ್ಪ ಹಳ್ಳಿ ಕಟ್ಟೆ ತಕೋಮ. ಯಾಕಪ್ಪ? ನಿಡಿ ಮಗ ಭಾಗ ಕೇಳಕ್ ಹೋಗೋಣ ಕಣಪ್ಪ. ನಾನು ಶರೀಕರ ಮುಂದೆ ತಲೆ ಎತ್ತಿ ಬಾಳಾಟ ಮಾಡ್ಕೊಬತ್ತಾ ಇದೆ. ಇಂಥ ಮಕ್ಕಳು ಹುಟ್ಟುಬಿಟ್ಟು ನನ್ನ ಮಾನ ಮರ್ಯಾದೆಲ್ಲ ಹಳ್ಳಿಕಟ್ಟೆ ಹತ್ರ ಹರಾಜಾಗ್ತಾ ಇದ್ದಾರೆ. ಅಪ್ಪ ಹೋಮ. ಅಯ್ಯೋ ಭಗವಂತ, ಮುತ್ಕೊಡೋಳು ಬಂದಾಗ ತುತ್ಕೊಟ್ಟೆ ಈ ಅಪ್ಪನ್ನ ಮರ್ತು ಬಿಡ್ತಿದ್ದೀನಿ. ನಡಿಲ ಬರ್ತೀನಿ, ನಡಿ. ಸರಿ ಬಪ್ಪ ಹೋಮ. ಏನ್ಲಾ ಹೊತ್ನಂಟೆ ಬಂದು ಕುಂದ್ಬಿಟ್ಟಿದ್ದೆ? ಅಪ್ಪ ನೆನ್ನೆ ಸಹ ನೀನೇ ಅಂದಲ್ಲಪ್ಪ, ನಿಮ್ಮ ಅಪ್ಪನು ನಿನ್ ತಮ್ಮನು ತಿರುಗಾಡ್ಕಂದೇವ್ರೆ, ನೀ ಜೈಕಂದೇ ಇದ್ದಿಲ್ಲ, ಭಾಗ ತಕೋ ಅಂತ ಹೇಳ್ದಲ್ಲಪ್ಪ. ಓ ಹಂಗಾದ್ರೆ ಭಾಗ ತಗೋಬೇಕು? ಉಂಕನಪ್ಪ. ಅದ್ ಸರಿ, ಭಾಗ ಆದ್ರೆ 8 ಎಕರೆ ಬಂದದ್ಲ? ಅಪ್ಪ ನಮ್ದು 3 ಎಕರೆ ಇದೆ, ನನ್ ಭಾಗಕ್ಕೆ 1.5 ಎಕರೆ ಬರ್ತದೆ ಕಣಪ್ಪ. ಆ 1.5 ಎಕರೆ ತಗೊಂಡು ಏನ್ ಮಾಡಿಲ್ಲ? ನೀನ್ ಹೆಂಗೆ ಹೇಳ್ತಿ ಹಂಗೆ ಕಣಪ್ಪ. ಆದ್ರೆ ಒಂದ್ ಕೆಲ್ಸ ಮಾಡುವ, ಹೇಳಪ್ಪ. ಮೊದ್ಲು ಆ 1.5 ಎಕರೆಯ ಮಾರಾಕ್ಬಿಡುವ. ಹೆಂಗಿದ್ರು ನಮ್ಮೂರಲ್ಲಿ ಬಾರ್ ಇಲ್ಲ, ಆ ಬಾರ್ ಓಪನ್ ಮಾಡ್ಬಿಡುವ. ಆಮೇಲೆ ನೋಡ್ಲಾ, ದುಡ್ಡು ಮೇಲೆ ದುಡ್ಡು, ದುಡ್ಡು ಮೇಲೆ ದುಡ್ಡು, ನೀ ದುಡ್ಡು ಮೇಲೆ ಮಲಗಿರ್ತೀಯಕ್ಕಲ್ಲ. ಅಪ್ಪ ನಂಗೂ ಕುಡಿ ಕೊಟ್ಟಾರಪ್ಪ ಅವರು. ಏಯ್, ಬಾರೇ ನಿಂದಾದ್ಮೇಲೆ ಬಾರಲ್ಲೇ ಸ್ನಾನ ಮಾಡುವೆ ಬಿಡ್ಲಾ? ಕಣಪ್ಪ ನಿನ್ ನಂಬಿನಿ ಕಣಪ್ಪ. ಏಯ್, ಹಾಲ್ಗಾರ ಹಾಕು, ನೀರ್ಗಾರ ಹಾಕು, ನಂಬಿನಿ ಕಣಪ್ಪ. ನನ್ ನಂಬ್ಲಾ? ನನ್ ನಂಬ್ದವ್ರನ್ನ ಎಲ್ಲೂ ಕಳಿಸ್ಬೇಕು ಅಲ್ಲೂ ಕಳಿಸ್ತೀನಿ. ಅಪ್ಪ ಅಲ್ಲಿ ನೋಡಪ್ಪ, ನಮ್ಮ ಅಪ್ಪನ ನನ್ ತಂಬಡ್ಡೆ ನಿಂತಾಗೆ ಬತ್ತವ್ರೆ. ಏಯ್, ಬಂದ್ರು ಬರ್ತಾರ ಬಿಡ್ಲಾ? ನಿಮ್ಮ ಅಪ್ಪನ್ಗೂ ನಿನ್ ತಮ್ಮನ್ಗೂ 2 ಕೊಂಬಿದವಲ್ಲೇ. ಆಹಾ ವೀರಭದ್ರಪ್ಪ, ಕೊನೆಗೂ ಅನ್ಕೊಂಡಂಗೆ ಮಾಡ್ಬಿಟ್ಟಲ್ಲಪ್ಪ. ಮಾಡು ಮಾಡು, ನನ್ನ ಮನೆ 2 ಭಾಗ ಮಾಡಿ ನಿನ್ ಮನೆ ಮೇಲೆ ಮಾಡಿ ಕಟ್ಕೊಂಡ್ ಮಾಡಿಯಾ? ಯೋ ನಿಲ್ಸಾಗ ನಿನ್ ಮಾತು. ನನ್ ಮನೆ ಕೆಲಸನ ಬಿಟ್ಟು ನಿಮ್ಗೆ ನ್ಯಾಯ ಕೊಡೋದು ಅಲ್ದೇನೆ ಈ ದೂರ ಬೇರೆ ಒತ್ಕೋಬೇಕು. ನೀನು ನಿನ್ ಮಕ್ಕಳು ನಿನ್ನ ಹತೋಟಿ ಬೆಳೆಸಿದ್ರೆ ಇವತ್ತು ನಿನ್ ಮನೆ ಭಾಗನೇ ಆಯ್ತಿರ್ಲಿಲ್ಲ. ವೀರಭದ್ರಪ್ಪ, ನನ್ನ ಮಕ್ಕಳನ್ನ ನಾನು ಹತೋಟಿಲಿ ಇಟ್ಟು ಬೆಳೆಸಿದ್ದೆ. ನಿನ್ನಂತ ಮನಾಳ್ರು ಸವಾಸ ಮಾಡಿದ್ರಲ್ಲ, ಅದಕ್ಕೆ ನನ್ಗೆ ಈ ಪರಿಸ್ಥಿತಿ ಬಂತು. ಇದ್ರಲ್ಲಿ ವೀರಭದ್ರಪ್ಪ ಏನಪ್ಪ ತಪ್ಪು? ನಮ್ ಭಾಗನ ನಮಗ್ ಕೊಡ್ತಾವ್ರೆ, ನಮ್ ಭಾಗಕ್ಕೆ ದೇವ್ರಿಂದ ಏಕನಪ್ಪ. ಬಡ್ಡಿ ಐತೆ ಈ ಮನಾಳ್ ವೀರಭದ್ರಪ್ಪ, ನಿನ್ಗೆ ದೇವ್ರಿದ್ದಂಗೆ. ಜನ್ಮ ಕೊಟ್ಟ ನಾನು ತಂದೆ, ನಿನ್ಗೆ ಶತ್ರು ಇದ್ದಂಗೆ. ತಪ್ಪು ನಿಂದಲ್ಲ ಕಲ, ತಪ್ಪು ನಿಂದಲ್ಲ. ನೀನು ಹುಟ್ಟಾಗ್ಲೇ ನಾನು ಮೆಟ್ರ ಮೇಲೆ ಕಾಲ ಮಡಗ್ಬಿಡ್ತಾ ಇದ್ರೆ ನನ್ಗೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅದಪ್ಪ ಮಾತು. ಅವತ್ತೇ ಕತ್ತಿಸಿ ಸಾಯಿಸ್ಬೇಕಿತ್ತು. ಇವಾಗ ಹೇಳಿದ್ರೆ ಏನೇ ಯಾವ ಪ್ರಯತ್ನ? ಈಗ ಬೇರೆ ಮಾತ್ ಬೇಡ, ಬೇಗ ಬೇಗ ಪಾಲಾಗ್ಲಿ, ನನ್ಗೂ ಬೇರೆ ಕೆಲಸ ಅವೆ. ಭಾಗ ಆಗೋಕ್ಕಿಲ್ಲ, ಚಂದ್ರನವ್ರು ಬರ್ಬೇಕು, ಭಾಗ ಆಗ್ಬೇಕು. ಏಯ್, ಯಾವನೋ ಬರು ಗಂಟ ಕಾಯ್ಕೊಂಡ್ ಕೂತಿರಕ್ಕೆ ನಾನೇನು ನಿನ್ ಮನೆ ತೋಟಿ ಅಲ್ಲ, ನಾನು ಒಂದ್ ಪಾಲ್ ಯಜಮಾನ. ಕೈ ಬೇಡ, ಚಂದ್ರನವ್ರು ಬತ್ತು, ಚಂದ್ರನವ್ರು ಕಾಡ್ ಬಂದ್ರು, ಚಂದ್ರನವ್ರು ಕಾಡ್ ಬಂದ್ರು. ಯಾರು ಬಂದ್ರುವೆ ನಿಮ್ ಮನೆ ಆಸ್ತಿಯ ಭಾಗ ಮಾಡಿ ನಿಮಗ್ ಕೊಟ್ಟರೆ ಹೊರ್ತು ಅವ್ರ ಮನೆ ಆಸ್ತಿನೇನು ಅವ್ರು ಕೊಡೋದಿಲ್ಲ. ಅವನು ಇಂದ್ರಣ್ಣಾದ್ರೂ ಅಷ್ಟೇ, ಚಂದ್ರಣ್ಣಾದ್ರೂ ಅಷ್ಟೇ. ಚಂದ್ರನಿಗೆ 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 ದಯವಿಟ್ಟು ಚಂದ್ರನ ಬರ್ತಾ ದಾರಿ ಬಿಡಿ. ಯಜಮಾನ್ ಚಂದ್ರನ ಬರ್ತಾನೆ, ದಾರಿ ಬಿಡಿ.
ಆಗ್ಲಪ್ಪ, ನ್ಯಾಯ ಪ್ರಾರಂಭ ಆಗಲಿ. ಆಹಾ ಚಂದ್ರಪ್ಪ, ನನ್ನ ಮಕ್ಕಳು ಸರೀಕ್ರ ಮುಂದೆ ತಲೆ ಎತ್ತಿ ಬಾಳಾಟ ಮಾಡ್ಕೊ ಬಂದನು. ನನ್ನ ಮಕ್ಕಳು ಹುಟ್ಟುಬಿಟ್ಟು ಹಳ್ಳಿ ಕಟ್ಟೆ ಹತ್ರ ನನ್ನ ಮಾನವ ಹರಾಜಾಗ್ತವ್ರೆ. ಇವ್ರಿಬ್ಬರನ್ನ ಒಂದ್ ಮಾಡಿ ಪುಣ್ಯ ಕಟ್ಕಪ್ಪ, ಪುಣ್ಯ ಕಟ್ಕೋ. ನೀವಿರಿ, ಸುಮ್ಮನಿರಿ ಬೋರಯ್ಯನವ್ರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಆಯ್ತು ಚಂದ್ರಪ್ಪ, ಅದಕ್ಕೆ ನಾನಿದ್ದೀನಿ. ಲೇ ಮಗ, ನಿಮ್ಮಪ್ಪ ಭಾಗ ಆಗೋದೇನು ಬೇಡ, ಒಂದಾಗೆ ಇರುಮ ಅಂತವನೆ. ನಿಮ್ಮಪ್ಪ ಇರೋ ತನಕ ಒಂದಾಗಿರಿ. ಭಾಗ ತಕೊ ಅಂದೆ ತಗತ್ತುಮೆ, ಬೇಡ ಅಂದೆ ಬೇಡ ಕಣ. ಏಯ್ ಮಗ, ನೀನೇನು ಹೇಳಿಯೇ? ಆಗೋದಿಲ್ಲ ಆಗೋದಿಲ್ಲ, ನನಗೆ ಭಾಗ ಬೇಕೇ ಬೇಕು. ಲೇ, ಬೇಕೇ ಬೇಕು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಕಣ. ಕೋಪದಲ್ಲಿ ಕುಯ್ಕೊಂಡು ಮೂಗು ಶಾಂತವಾದ ಮೇಲೆ ಬರೋಲ್ಲ. ಯೋಚನೆ ಮಾಡಿ. ನಿಮ್ಮಪ್ಪ ಇರೋ ಗಂಟ ಒಂದಾಗಿರಿ, ಆಮೇಲೆ ಬೇಕಾದ್ರೆ ನೋಡಮ್ಮ. ಅಲ್ಲಪ್ಪ ಚಂದ್ರು, ಅವನು ಆಗುದೇ ಇಲ್ಲ ಅಂದ್ಮೇಲೆ ಯಾಕೆ ತಾನೇ ಬರುವಂತ ಮಾಡ್ಬೇಕು? ಯಾವತ್ತೋ ಗೋಪಾಲು ಇವತ್ತೇ ಆಗ್ಬಿಟ್ಟು. ಆಗ್ಲಿ ವೀರಭದ್ರಪ್ಪ, ಆದ್ರೂ ನೋಡ್ರು, ಜೊತೆಲಿ ಇರ್ಬೇಕಾದ್ರೆ ಸ್ವಲ್ಪ ದುಡ್ಡು ಕಾಸು ಮಾಡ್ಕೊಳ್ಳಿ. ಲೋ, ಅಣ್ಣ ತಮ್ಮಂದ್ರ ಹುಟ್ಟಿದ ಮೇಲೆ ಭಾಗ ಆಗಲೇಬೇಕು. ಭಾಗ ಆಗೋಕ್ ಮುಂಚೆ ಇರೋ ಸುಖ ಸಂತೋಷ ಭಾಗ ಆದ್ಮೇಲೆ ಸಿಗಲ್ಲ. ಯೋಚನೆ ಮಾಡಿ. ಆಗೋದಿಲ್ಲ ಕಾರಣ ನನ್ಗೆ. ನೀವು ಕೊಡ್ಸಿದ್ರೆ ಕೊಡ್ಸ್ತೀನಿ, ನಾನು ಎಲ್ಲಿ ತಗೋಬೇಕು ಅಲ್ಲಿ ತಗೋತೀನಿ. ಏಯ್ ಮುಚ್ಚ ಬಾಯಿ. ದೊಡ್ಡವರು ಅಂತ ನಾವಿರ್ಬೇಕಾದ್ರೆ ಇವಂದು ಭಾರಿ ನಿಗ್ರಾಡ್ತಾವ. ನಿನ್ನ ನೋಡಿ ಈ ಊರಿನ ಮಕ್ಕಳು ಕಲ್ತ್ಕೊಂಡವ್ರು. ಅದ್ರಲ್ಲೂ ನನಗಿಬ್ರು ತಮ್ಮಂದ್ರವ್ರೆ, ಅವರು ಇದನ್ನೇ ನೋಡಿ ಕಲ್ತ್ಕೊಂಡವ್ರು. ಚಂದ್ರು, ನಿನ್ ತಮ್ಮಂದ್ರು ಅಷ್ಟೇ, ಇವನು ಅಷ್ಟೇ. ಅಲ್ಲ, ಮಾತ್ಗೂ ನನ್ನ ತಮ್ಮಂದಿರೋ ಅಂತೀಯಲ್ಲ. ನಿನ್ ತಮ್ಮಂದಿರೋ ನೀನೇನ್ ಹೇಳ್ಬಿಟ್ರು ಕೇಳ್ಬಿಟ್ಟಾರೋ? ವೀರಭದ್ರಪ್ಪನವ್ರೆ, ನಾವು ಸೇರಿರೋದು ಈ ಬೋರೈನ ಮನೆ ವಿಚಾರಕ್ಕೆ. ಇಲ್ಲಿ ಯಾಕ್ರಿ ನನ್ನ ತಮ್ಮಂದ್ರ ವಿಷಯ ಅವ್ರೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಈ ಅಣ್ಣನ ಮಾತನ್ನೇ ವೇದವಾಕ್ಯ ಅಂತ ತಿಳ್ಕೊಂಡವ್ರೆ. ಅವರು ನನ್ನ ಮಾತನ್ನ ಕೇಳೇ ಕೇಳ್ತಾರೆ. ನೀನು ಒಂದ್ ವೇಳೆ ವಿಷ ಕುಡ್ದ್ಬಿಡು ಅಂತೀಯಪ್ಪ, ಕುಡಿದ್ಬಿಟ್ಟಾರೋ? ಏ, ಕುಡಿದೆ ಏನಯ್ಯ, ಕುಡ್ದೇ ಕುಡಿತಾರೆ. ಅವರು ನನ್ನ ತಮ್ಮಂದ್ರು. ಅದು ಹೇಳಕ್ಕೂ ಕೇಳಕ್ಕೂ ಚಂದ, ಮಾಡಿ ತೋರ್ಸಕ್ಕಾಗುದಿಲ್ಲ. ವೀರಭದ್ರಪ್ಪ, ಮಾಡಿ ತೋರ್ಸಿದ್ರೆ ಬೇಡ ಚಂದ್ರಪ್ಪ, ಬೇಡ. ನನ್ನ ಮನೆ ಭಾಗ ಮಾಡಕ್ ಬಂದು, ನನ್ನ ಮನೆ ನ್ಯಾಯ ಮಾಡಕ್ ಬಂದು ನಿನ್ ತಮ್ದಿರು ವಿಷ ಕುಡಿದ್ ಬೇಡ ಕಣಪ್ಪ, ವಿಷ ಕುಡಿದ್ ಬೇಡ. ಬೋರಯ್ಯನವ್ರೆ, ಇದು ನನ್ನ ಮಾನದ ಪ್ರಶ್ನೆ, ಪರೀಕ್ಷೆ ಆಗ್ಲೇಬೇಕು. ಲೇ ಕಾಶಿ, ಬಾರೋ ಇಲ್ಲಿ. ನೀನಲ್ಲಿ ಹೋಗಿ 2 ಲೋಟದಲ್ಲಿ ಹಾಲು, 1 ಬಾಟ್ಲಿ ವಿಷ ತಗೊಂಡು ಬೇಡ. ಏಯ್, ನಾನು ಹೇಳ್ದಷ್ಟು ನೀನು ಮಾಡೋ. ಏಯ್ ಮಗ, ಬಾಲಲ್ಲಿ ಅಲ್ಲಿ ಫ್ಯಾಕ್ಟ್ರಿ ಹೋಗ್ಬಿಟ್ಟು ನನ್ನ ತಮ್ಮ ರವಿ ಶಶಿ ಅವ್ರೆ, ನಿಮ್ಮ ಅಣ್ಣ ಕರಿತಾವ್ರೆ ಅಂತ ಕರ್ಕೊಂಡು ಬರಲ್ಲ. ಆಹಾ ವೀರಭದ್ರಪ್ಪ, ನಿನ್ನ ಮನೆ ಹಾಕಣ್ಣ ದೊಡ್ಡ ಮನೆ ಮೇಲೆ ಬಿಟ್ಬಿಟ್ಟಪ್ಪ. ನೀನ್ 2 ತಲೆ ನಾಗರಾವ್ ಅಂತ ಗೊತ್ತಿತ್ತು. ನಾನೇನೇ ಮಾಡ್ದೆ? ಕೆಡಿಕೊಂದು ವಿಷ ಕುಡ್ಸು ಅಂದಿದ್ನ ಅಲ್ಲೇ. ಕುಡಿಸ್ತಿಲ್ಲ ಕಣಪ್ಪ, ಕುಡಿಯುವಂಗ್ ಮಾಡ್ದೆ. ಮಡಗಲ್ಲಿ ಅಣ್ಣ, ರವಿ ಸೊಸೆ ಬಂದ್ರು ಅಣ್ಣ. ರವಿ ಶಶಿ, ಏನಣ್ಣ ಬರೋಲ್ದಂತಲ್ಲಣ್ಣ? ನೋಡ್ರ, ಈ 2 ಲೋಟದಲ್ಲಿ ಹಾಲಿದೆ.
ಅದಕ್ಕೆ ಈ ವಿಷನೂ ಆಗ್ತಾ ಇದ್ದಿದೆ. ನೀವು ಇದನ್ನ ಯಾಕೆ ಏನು ಅಂತ ಕೇಳಿದ ಮರು ಪ್ರಶ್ನೆ ಮಾಡದೆ ಕುಡಿಬೇಕು. ಏನಂತೀಯಪ್ಪ ರವಿ? ಆಯ್ತಣ್ಣ, ಕುಡಿತೀವಣ್ಣ. ಬೇಡ ರವಿ. ಶಶಿ, ನೀನೇನಪ್ಪ ಹೇಳ್ತೀಯಾ? ಅಣ್ಣ, ವಿಷಯ ಏನಣ್ಣ, ಹಾಲ ಬೇಕಾದ್ರೆ ಕೊಟ್ರು ಕುಡಿಯಕ್ಕೆ ರೆಡಿ ಇದೀವಣ್ಣ. ಯಾಕಂದ್ರೆ ಈ ದೇಹ ನಿಂದು ಅಣ್ಣ, ನಾವು ರೆಡಿ ಇರ್ತೀವಣ್ಣ. ಸಾರ್ಥಕ ಆಯ್ತು ಕಣ್ರೋ, ನೀವು ನಮ್ಮ ತಮ್ಮಂದ್ರ ಹುಟ್ಟದ್ದು ಸಾರ್ಥಕ ಆಯ್ತು. ನನ್ನ ಮಾನ ಈ 2 ಲೋಟದಲ್ಲಿದೆ, ತಗೊಳ್ರೋ. ಬೇಡ ಶಶಿಯಪ್ಪ, ಬೇಡಿ. ಅದ್ರಲ್ಲಿ ವಿಷ ಬೇಡ್ಸವ್ರೆ. ಕುಡಿಬೇಡಿ ಕಣಪ್ಪ, ಕುಡಿಬೇಡಿ. ರವಿ, ಶಶಿ, ಕುಡಿಬೇಡಿ ಕಣಪ್ಪ, ಕುಡಿಬೇಡಿ. ಕುಡಿದ್ರೆ ಸತ್ತೋಗ್ತೀರಿ. ಏನ್ ಹೇಳ್ತಾ ಇದೀರ ಬೋರೇನವ್ರೆ? ಈ ತುಮ್ಮು ಸಭೆಯಲ್ಲಿ ನಮ್ಮ ಅಣ್ಣನ ಮಾನಕ್ಕಿಂತ ನಮ್ ಪ್ರಾಣ ದೊಡ್ಡ. ಕುಡಿಯೋ. ಬೇಡಿ ಕಂಡಪ್ಪ, ಬೇಡಿ. ಕುಡಿಬೇಡಿ ಕಂಡಪ್ಪ, ಕುಡಿಬೇಡಿ. ಬೋರೇನವ್ರೆ, ಈ ತುಂಬು ಸಭೆಯಲ್ಲಿ ನಮ್ಮ ಅಣ್ಣನ ಮರ್ಯಾದೆಗಿಂತ ನಮ್ ಪ್ರಾಣ ಏನು ಹೆಚ್ಚಲ್ಲ. ರವೇಣ್ಣ, ಕುಡಿಯೋಣ. ಕುಡಿಯೋ ಶಶಿ. ಮುತ್ತಂತ ಅಣ್ಣನಿಗಾಗಿ, ಅಣ್ಣನ ಮಾತಿಗಾಗಿ ವಿಷವನ್ನೇ ಅಮೃತವೆಂದು ಕುಡಿಯುತ್ತಿರುವ ಈ ಮುತ್ತಂತ ಸೋದರರು, ಈ ಮುತ್ತಂತ ಸೋದರರು. ವೀರಭದ್ರಪ್ಪ, ಇವರು ನನ್ನ ತಮ್ಮಂದ್ರು. ನಾನು ಇವ್ರಿಗೆ ಆಳುವನ್ನ ಕೊಟ್ಟು ಬೆಳೆಸಿಲ್ಲ ಕಣಯ್ಯ. ನನ್ನ ಪ್ರೀತಿ, ಮಮತೆ, ವಿಶ್ವಾಸ, ಸ್ವಾಭಿಮಾನ ಕೊಟ್ಟು ಬೆಳೆಸಿದ್ದೀನಿ. ಲೋ ಕಾಶಿ, ಬರಲಿ, ಇವ್ರನ್ನ ಬೇಗ ಕಾರ್ನಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗ. ಲೋ, ಇವರು ನಿಜವಾದ ನನ್ನ ತಮ್ಮಂದ್ರಾದ್ರೂ ಬದುಕೋತಾರೆ, ಇಲ್ಲದೆ ಹೋದ್ರೆ ಆ ಶಿವನ್ ಪಾದ ಸೇರ್ಕೋತಾರೆ. ಅವರು ನಿಮ್ಮ ತಮ್ಮಂದ್ರು, ದೊಡ್ಡ ಮನೆ ಮಕ್ಕಳು ದಣಿ. ಅವ್ರಿಗೆ ಎಲ್ಲೂ ಹೋಗ್ಬೇಕಾಗಿಲ್ಲ ದಣಿ, ಇಲ್ಲೇ ಚೆನ್ನಾಗಿರ್ತಾರೆ ದಣಿ. ಅದ್ ಹೆಂಗ ಹೇಳ್ತೀಯಾ ದಣಿ? ಈ ದೇಹ ನಿಮ್ ಮನೆ ಉಪ್ಪಿನ ಬೆಳೆದಿರೋ ದೇಹ ದಣಿ. ಈ ಮನೆಯಾಳ ವೀರಭದ್ರಪ್ಪ ಇಲ್ಲಿ ಹಿಂಗೇ ಮಾಡಿಸ್ತಾನೆ ಅಂತ ಗೊತ್ತಿತ್ತು. ನೀವು ವಿಷ ತಗೋಬಾ ಅಂದ್ರೆ ನಾನು ಆಗ್ಲಿಕಾಯಿ ರಸ ತಂದೆ ಬುದ್ಧಿ. ಆದ್ರಿಂದ ಅವ್ರು ಏನೂ ಆಗೋದಿಲ್ಲ, ಚೆನ್ನಾಗಿ ಇರ್ತಾರೆ, ಚೆನ್ನಾಗಿ ಬದುಕ್ತಾರೆ ದಣಿ. ಆಹಾ, ಎಂತ ಆಳು, ಎಂತ ಅಣ್ಣ ತಮ್ಮದಿರು. ನೋಡ ಬಡ್ಡಿ ಐತೆ, ನೋಡ. ಇವೆಲ್ಲನೂ ನೋಡಿದ್ಮೇಲೂ ನಿನ್ಗೆ ಭಾಗ ಬೇಕೆಂತ ಭಾಗ. ಬೇಡ ಕಣಪ್ಪ, ಬೇಡ. ನನ್ಗೆ ಕೋಟಿ ಕೋಟಿ ಮಡಗಿರೋ ರವಿ ಎಣ್ಣೆ, ಸಸ್ಯ ಎಣ್ಣೆ, ವಿಷ ಕೊಡ್ತೇವೆ. ನಾನು 3 ಎಕರೆ ಮಡಿಕಂಡು ಭಾಗ ಕೇಳಿದ್ರೆ ನಂಗೆ ಒಳ್ಳೇದಾಗೋದಿಲ್ಲ ಕಣಪ್ಪ. ಚಂದ್ರಣ್ಣ, ನಂದು ತಪ್ಪಾಯ್ತು, ಸಂಸ್ಮರಣ. ಹೇಳ, ಕ್ಷಮಿಸ್ಬೇಕಾದ್ರೆ ನಾನಲ್ಲ ಕಣ. ಇಲ್ಲಿ ನಿಂತಿದಾರ ನೋಡು, ದೇವ್ರಂತ ನಿಮ್ ತಂದೆ, ಅವ್ರ ಕಾಲು ಹಿಡ್ಕ ಕೇಳ್ತಾರೆ. ಅಪ್ಪ, ನಂದು ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ. ಎದುರು ಬಡ್ಡಿ ಐತೆ. ಮಕ್ಕಳು ತಪ್ಪು ಮಾಡಿದೆ, ನಾನು ತಪ್ಪು ಮಾಡ್ತೀನಿ. ಅಲ್ಲಿ ಮೇಲ್ಗದ್ದೆ 1.5 ಎಕರೆ ಒಣಗ್ತಾ ಇದೆ. ನಿನ್ ತಮ್ಮ ಕರ್ಕೊಂಡು ಹೋಗಿ ನೀರ್ ಕಟ್ಟು. ಇನ್ ಮುಂದಾರುವೆ ಇಂತ ಮನಾಡ್ರ ಸಮಸ್ಯ ಮಾಡಿದೆ. ಇನ್ ಮುಂದಾರು ಚಂದ ಬದುಕಿ, ಒಂದ್ ಮನೆ ಮಠ ಕಟ್ಕೊಂಡು ಚಂದ ಬಾಳಿ ಬದುಕಿ. ದಯವಿಟ್ಟು ಅಣ್ಣ ತಂದಿರು ಒಂದಾಗಿ ಬಾಳ್ಕೊಂಡು ಹೋಗಿ. ಇಮೇಲೆ ಯಾವ್ದು ಗಲಾಟೆ ಇಲ್ದಂಗೆ ಒಂದಾಗಿ ಹೋಗಪ್ಪ. ಏ ತಮ್ಮ, ಬಾಳ ನಾನು ನೀನು ಸಾಯಿ ಗಂಟೆ ಬಾಳ ಆಗೋದೇ ಬೇಡ, ಒಂದಾಗಿ ಬರಲ್ಲ. ವೀರಭದ್ರಪ್ಪನವ್ರೆ, ಏಯ್ ನೋಡ್ರಿ, ನಮ್ ಕೈಲಾದ್ರೆ ಒಂದು ಮನೆನ ಉಳಿಸ್ಬೇಕನ್ರಿ. ಒಂದು ಮನೆನ ಹಾಳು ಮಾಡಬಾರ್ದು. ಮನೆ ಹಾಳು ಮಾಡೋಕೆ ಅಂತ ಮನೆ ಹಾಳ ಇರ್ತಾನೆ ಕಣ್ರಿ. ನಮ್ಮ ಕೈಲಾದ್ರೆ ಒಂದು ಮನೆ ಉಳಿಸ್ಬೇಕು, ಇಲ್ಲದ್ರೆ ತೆಪ್ಪಿಗೆ ಮನೆ ಬಿಡಬೇಕು. ಇನ್ನೇಂದ್ರಪ್ಪ, ನಡೀರಿ, ಎಲ್ರು ಹೋಗೋಣ.